ನಮಸ್ಕಾರ ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಇತ್ತೀಚೆಗಷ್ಟೇ ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರು ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆಯಲ್ಲಿ ಕೂಡ ವೈರಲ್ ಆಗಿತ್ತು. ಆದ್ರೆ ಈ ಒಂದು ಫಂಕ್ಷನ್ ನ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಎಲ್ಲಿ ಕೂಡ ಕಾಣಿಸಿರ್ಲಿಲ್ಲ. ಇದರ ಬೆನ್ನಲ್ಲೇ ಈಗ ಅವರ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಿದ್ದಂತಹ ಇನ್ನೊಂದು ಸುದ್ದಿ ಕೂಡ ಹೊರಬಿದ್ದಿದೆ. ಹೌದು, ಎಂಗೇಜ್ಮೆಂಟ್ ಸೀಕ್ರೆಟ್ ಆಗಿ ಆಗಿದ್ರು ಕೂಡ ಇವರ ಮದುವೆ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ನಡೆಯುತ್ತಂತೆ. ಇವರ ಮದುವೆ ನಡೆಯೋದಲ್ಲಿ ಯಾವ ಒಂದು ಪ್ಲೇಸ್ ನಲ್ಲಿ ಇವರು ಮದುವೆ ಆಗ್ತಾ ಇದ್ದಾರೆ, ಇವರ ಮದುವೆ ಖಾಸಗಿ ಆಗಿರುತ್ತಾ ಇಲ್ಲ ಸೆಲೆಬ್ರಿಟಿಗಳೆಲ್ಲ ಭಾಗಿಯಾಗ್ತಾರಾ, ಇದರ ಕುರಿತಾದ ಒಂದು ಅಪ್ಡೇಟ್ ಈಗ ಹೊರಬಿದ್ದಿದೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಡೇಟಿಂಗ್ ಮಾಡ್ತಿದ್ದ ವಿಚಾರ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಇಬ್ರು ಕೂಡ ಪಬ್ಲಿಕ್ ನಲ್ಲಿ ಎಲ್ಲಿ ಕೂಡ ನಾವಿಬ್ರು ಡೇಟ್ ಮಾಡ್ತಾ ಇದ್ದೀವಿ, ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿರ್ಲಿಲ್ಲ. ಹೀಗಿದ್ರು ಕೂಡ ಆಗಾಗ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ದಂತಹ ಈ ಸೌತ್ ನ ಜೋಡಿ ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅಥವಾ ಗುಡ್ ನ್ಯೂಸ್ ಕೊಡ್ತಾರೆ, ತಮ್ಮ ರಿಲೇಶನ್ಶಿಪ್ ಅನ್ನ ಕನ್ಫರ್ಮ್ ಮಾಡ್ತಾರೆ ಅಂತ ಫ್ಯಾನ್ಸ್ ನಿರೀಕ್ಷಿಸ್ತಾ ಇದ್ರು. ಹೀಗಿರುವಾಗ್ಲೇ ರಶ್ಮಿಕಾ ಸಿನಿಮಾ ಮಾಡೋದ್ರ ಜೊತೆಗೇನೆ ಪರ್ಸನಲ್ ಲೈಫ್ ನಲ್ಲಿ ಕೂಡ ವಿಶೇಷವಾದ ಹೆಜ್ಜೆಯನ್ನಿಡೋಕೆ ಮುಂದಾಗಿದ್ದಾರೆ. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ನಿಶ್ಚಿತಾರ್ಥ ಅಕ್ಟೋಬರ್ ನಲ್ಲಿ ನಡೆದಿದ್ದು, ಈ ಬಗ್ಗೆ ವಿಜಯ್ ದೇವರಕೊಂಡ ಕಡೆ ಮೂಲಗಳು ಕನ್ಫರ್ಮ್ ಕೂಡ ಮಾಡಿವೆ. ಈ ಬಗ್ಗೆ ರಶ್ಮಿಕಾ ಕಡೆಯಿಂದ ಯಾವುದೇ ಒಂದು ಅಧಿಕೃತವಾದಂತಹ ದೃಢೀಕರಣ ಬರದಿದ್ರು ಕೂಡ ಥಾಮ ಸಿನಿಮಾ ಪ್ರಮೋಷನ್ ಮಾಡುವಾಗ ಅವರ ನಿಶ್ಚಿತಾರ್ಥದ ಬಗ್ಗೆ ಪ್ರಶ್ನೆ ಮಾಡಲಾಗಿತ್ತು. ಈ ವೇಳೆ ಉತ್ತರಿಸಿದಂತಹ ರಶ್ಮಿಕಾ ಮಂದಣ್ಣ ಎಲ್ರಿಗೂ ಗೊತ್ತಿರುವ ಸಂಗತಿ ಇದು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರ ಮುಖದಲ್ಲಿ ಕಂಡಿರುವಂತಹ ಒಂದು ನಾಚಿಕೆಯನ್ನ ನೋಡಿ ಅಭಿಮಾನಿಗಳೇ ಈ ಒಂದು ಎಂಗೇಜ್ಮೆಂಟ್ ಆಗಿರೋದು ಪಕ್ಕಾ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗಲೇ ಈ ಸೌತ್ ಜೋಡಿಯ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಸೃಷ್ಟಿಯಾಗಿತ್ತು. ಈಗ ಈ ಒಂದು ವಿಚಾರದ ಬಗ್ಗೆ ಕೂಡ ಎಕ್ಸೈಟಿಂಗ್ ಆಗಿರುವಂತಹ ವಿಚಾರ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ನಿಶ್ಚಿತಾರ್ಥ ಏನೋ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಆಯ್ತು. ಹೌದು, ಅವರ ಎಂಗೇಜ್ಮೆಂಟ್ ನಲ್ಲಿ ಕ್ಲೋಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮಾತ್ರ ಭಾಗಿಯಾಗಿದ್ರು ಅನ್ನೋದು ಒಳಗಿನ ಸುದ್ದಿ. ಹೀಗಿದ್ರು ಕೂಡ ಇವರ ಮದುವೆ ಯಾವ ರೀತಿ ಆಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಹೀಗಿರೋವಾಗ್ಲೇ ಈ ಒಂದು ಜೋಡಿ ಎಲ್ಲಿ ಮದುವೆ ಆಗ್ತಾರೆ? ವಿಜಯ್ ದೇವರಕೊಂಡ ಅವರು ಇರುವಂತದ್ದು ಹೈದರಾಬಾದ್ ನಲ್ಲಿ, ಅದೇ ರೀತಿ ರಶ್ಮಿಕಾ ಕೂರ್ಗ್ ಚೆಲ್ವೆ. ಕೂರ್ಗ್ನ ಕೂಲ್ ವೆದರ್ ನಲ್ಲಿ ಈ ಜೋಡಿ ಮದುವೆ ಆಗ್ತಾರಾ ಅಥವಾ ಹೈದರಾಬಾದ್ ನಲ್ಲಿ ಮದುವೆ ಆಗ್ತಾರಾ ಅನ್ನೋ ಎಕ್ಸೈಟ್ಮೆಂಟ್, ಆ ಒಂದು ಕುತೂಹಲ ಎಲ್ಲರಲ್ಲೂ ಇದೆ. ಹೀಗಿರುವಾಗ ಈ ಜೋಡಿ ಸೌತ್ ನಲ್ಲಿ ಎಲ್ಲಿಯೂ ಅಲ್ಲದೆ ನಾರ್ತ್ ಕಡೆ ಮುಖ ಮಾಡಿದ್ದಾರೆ. ಹೌದು, ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಂತಹ ರಶ್ಮಿಕಾ ಮತ್ತು ವಿಜಯ್ ಮದುವೆಯನ್ನ ರಾಯಲ್ ಸ್ಟೈಲ್ ನಲ್ಲಿ ಆಗೋಕೆ ನಿರ್ಧಾರ ಮಾಡಿದ್ದಾರಂತೆ. ಸೆಲೆಬ್ರಿಟಿ ವೆಡ್ಡಿಂಗ್ ನ ಒಂದು ಹಾಟ್ ಸ್ಪಾಟ್ ಅಂತ ಕರಿಬಹುದು. ರಾಜಸ್ಥಾನದ ಲಕ್ಸುರಿ ಪ್ಯಾಲೇಸ್ ಗಳೇನಿವೆ, ಇಲ್ಲಿ ಸೆಲೆಬ್ರಿಟಿಗಳು ಹೋಗಿ ಮದುವೆ ಆಗುವಂತದ್ದು ತುಂಬಾ ಕಾಮನ್. ಈಗಾಗಲೇ ಹಲವಾರು ಸೆಲೆಬ್ರಿಟಿಗಳು ರಾಜಸ್ಥಾನದ ರಾಯಲ್ ಪ್ಯಾಲೇಸ್ ಗಳಲ್ಲಿ ಮದುವೆ ಆಗೋದನ್ನ ನಾವು ನೋಡಿದ್ದೇವೆ. ಈಗ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಕೂಡ ಇದೇ ಹಾದಿಯಲ್ಲಿ ಥಿಂಕ್ ಮಾಡ್ತಾ ಇದ್ದಾರಂತೆ. ರಶ್ಮಿಕಾ ಮತ್ತು ವಿಜಯ್ ರಾಜಸ್ಥಾನದ ಉದಯಪುರ ಪ್ಯಾಲೇಸ್ ನಲ್ಲಿ ರಾಯಲ್ ಸ್ಟೈಲ್ ನಲ್ಲಿ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮದುವೆ ಆಗೋಕೆ ಪ್ಲಾನಿಂಗ್ ಗಳನ್ನ ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ಮುಂದಿನ ವರ್ಷ ಫೆಬ್ರವರಿ 26ಕ್ಕೆ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅನ್ನೋದು ಲೇಟೆಸ್ಟ್ ಸುದ್ದಿ. ಪರಿಣಿತಿ ಚೋಪ್ರಾ ಇರ್ಬೋದು, ರವೀನಾ ಟಂಡನ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಇಂತಹ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸೆಲೆಬ್ರಿಟಿಗಳು ಕೂಡ ರಾಜಸ್ಥಾನದ ರಾಯಲ್ ಪ್ಯಾಲೇಸ್ ಗಳಲ್ಲಿ ಲಕ್ಸುರಿ ಹೋಟೆಲ್ಗಳಲ್ಲಿ ಮದುವೆಯಾಗಿದ್ದಾರೆ. ಹೀಗಿರುವಾಗ ಸೆಲೆಬ್ರಿಟಿ ವೆಡ್ಡಿಂಗ್ ಅಂತ ಹೇಳಿದ್ರೆ ರಾಜಸ್ಥಾನ ಅಂತ ತಟ್ಟ ಅಂತ ನೆನಪಾಗುತ್ತೆ. ಇದೇ ರೀತಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಕೂಡ ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಆಗಿದ್ರು ಕೂಡ ಮದುವೆಯನ್ನ ಮಾತ್ರ ರಾಯಲ್ ಸ್ಟೈಲ್ ನಲ್ಲೇ ಆಗ್ತೀವಿ ಅಂತ ರಾಜಸ್ಥಾನದ ಉದಯಪುರ ಪ್ಯಾಲೇಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಈಗಿರುವಂತಹ ಸುದ್ದಿ. ಇದೇನೇ ಇದ್ರು ಇವರ ಮದುವೆ ಬಗ್ಗೆ ಅಧಿಕೃತ ಸ್ಪಷ್ಟನೆ ಇನ್ನಷ್ಟೇ ಹೊರಬೀಳ್ಬೇಕಾಗಿದೆ. ಆದ್ರೆ ಈಗ ಬಂದಿರುವಂತಹ ಸುದ್ದಿ ಕೇಳಿ ಅವರ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.